ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ನಮಸ್ಕಾರ. ಇವತ್ತು ಈಗ ಬೆಳಿಗ್ಗೆ 7 ಗಂಟೆ ಆಯಿತು. ನಂದು ಆಲ್ರೆಡಿ ಟೀ ಎಲ್ಲ ಮಾಡಿ ಆಗಿದೆ ಅಜ್ಜಿಗೆ ಅಮ್ಮನಿಗೆಲ್ಲ. ತುಂಬ ಜನ ನನಗೆ ಕೇಳ್ತಾ ಇದ್ರು ನಿಮ್ಮದು ಯಾವುದು ಬಿಸ್ನೆಸ್ ಫ್ಯಾಮಿಲಿದು ಅಂತ. ನನ್ನ ಹಸ್ಬೆಂಡ್ ಒಂದು ಡಿಸ್ಟ್ರಿಬ್ಯೂಟರ್ FMCG ಅದು. ಸೊ ಇವತ್ತು ಏನಂದರೆ ನಮ್ಮದು ಹೊಸ ಗೋಡೌನ್ ಒಂದು ಓಪನ್ ಆಗ್ತಾ ಉಂಟು. ಲೈಕ್ ಬ್ಲೆಸ್ಸಿಂಗ್ಸ್ ಎಲ್ಲ ಉಂಟು ಅಷ್ಟೇ, ಜಾಸ್ತಿ ಏನಿರೋದಿಲ್ಲ. ಸೊ ಒಂದು 10-15 ಜನರಿಗೆ ನಾವು ಕರೆದಿದ್ದೇವೆ. ಒಂದು ಬ್ಲೆಸ್ಸಿಂಗ್ಸ್ ಆಗ್ತದೆ. ಸೊ ನಾವೇನಂದರೆ ತಿಂಡಿ ದೋಸೆ ಮಾಡುವ ಅಂತಿದ್ದೆ, ಮತ್ತು ವಿನಿಲ್ ಹೇಳಿದ ದೋಸೆ ಮಾಡಿದರೆ ನಾವು ಕೈ ತೊಳಿಬೇಕಾಗ್ತದಲ್ಲ, ಈ ನೀರಿನ ಪ್ರಾಬ್ಲಮ್ ಸ್ವಲ್ಪ ಉಂಟು, ಅದಕ್ಕೆ ಬೇಡ ಅಂತ. ಹಾಗೆ ನಾನು ಅವನು ಸಮೋಸ ಆರ್ಡರ್ ಮಾಡಿದ್ದಾನೆ ಹರಿಪ್ರಸಾದಿಂದ. ಆಮೇಲೆ ಅವನು ಹೇಳಿದ ನೀನು ಶೀರಾ ಮಾಡು ಅಂತ. ಸೊ ನಾನಿವತ್ತು ಫಸ್ಟ್ ಟೈಮ್ ಒಂದು 15 ಮೆಂಬರ್ಸಿಗೆ ಶೀರಾ ಮಾಡೋದು. ಸೊ ಬನ್ನಿ, ನಾನು ನಿಮಗೆ ಶೀರಾ ಮಾಡೋದು ಹೇಗೆ ಅಂತ ಹೇಳ್ತೀನಿ, ಪ್ಲಸ್ ಎಲ್ಲ ಹೇಗೆಲ್ಲ ಆಗ್ತದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ನೆನ್ನೆನೇ ನಾನು ಇದು ಕಡ್ದು ಹಾಕಿದ್ದೆ ದೋಸೆ, ದಪ್ಪ ದೋಸೆ ಮಾಡಲಿಕ್ಕೆ ಅಂತ. ತುಂಬ ಚೆಂದನೇ ಉಬ್ಬಿ ಬಂದಿತ್ತು. ಸೊ ನಾವು ಇವತ್ತು ಬೆಳಿಗ್ಗೆ ನಮ್ಮ ಬ್ರೇಕ್ಫಾಸ್ಟ್ಗೆ ಕೂಡ ದೋಸೆ ಹಾಗೂ 2-3 ದಿನಕ್ಕೂ ಅದು ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ. ಸೊ ಈಗ ನಾನು ಫಸ್ಟಿಗೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಟಿದ್ದೆ ಪೈನಾಪಲ್ಸನ್ನು, ಅದನ್ನು ಫಸ್ಟಿಗೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಸೈಡಿಗೆ ಹಾಗೆಯೇ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಚಂಕ್ಸ್ ಸಿಕ್ಕಬೇಕು ಅಂತ, ಅಂದರೆ ಪೈನಾಪಲ್ ಆವಾಗವಾಗ ಸಿಕ್ಕಿದ್ರೆ ಶೀರದಲ್ಲಿ ಚೆನ್ನಾಗಾಗುತ್ತೆ ಕೆಲವರಿಗೆ. ಸೊ ಹಾಗೆ ಅದರಲ್ಲಿ ನಾನು ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಈಗ ಒಂದು ಪ್ಯಾನಿಗೆ ನಾನು 3 ಕಪ್ ಆಗುವಷ್ಟು ನಾನು ತೊಗೊಂಡಿದ್ದೇನೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ 15 ಜನರಿಗೆ ಸಾಕಾಗ್ತದಾ ಇಲ್ವಾ ಅಂತ. ಈ ಮೊಮೆಂಟಿಗೆ ನಾನು ಅಂದ್ಕೊಂಡಿದ್ದೆ ಆಗ್ತದಾ ಇಲ್ವಾ, ಸಾಕಾಗ್ತದಾ ಅಂತ. ಮತ್ತೆ ಒಂದ್ಸತಿ ಆಯಿತು, ಸ್ವೀಟ್ ಅಲ್ವಾ, ಅದಕ್ಕೋಸ್ಕರ ಆಗ್ಬೋದು ಅಂತ. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ರವವನ್ನು. ರವವನ್ನು ನಾವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡಿದರೆ ಸಾಕು. ಅದನ್ನು ನಾನು ಸೈಡಿಗೆ ತೆಗೆದಿಟ್ಟು ಆಮೇಲೆ ನಾನು ಸ್ವಲ್ಪ ತುಪ್ಪವನ್ನು ಹಾಕಿ ಗೋಡಂಬಿ, ದ್ರಾಕ್ಷಿ ಹಾಗೂ ಬಾದಾಮ್ ಕೂಡ ಹಾಕಿ ಫ್ರೈ. ಈಗ ಒಂದು ಪಾತ್ರೆಯಲ್ಲಿ ನಾನು 1.5 ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕಿ ಹುರಿದಂತಹ ರವವನ್ನು ಕೂಡ ಇದಕ್ಕೆ ಹಾಕಿ ಹುರಿತಾ ಇದ್ದೀನಿ ಇನ್ನೊಂದ್ಸತಿ. ಜಾಸ್ತಿ ಹುರಿಬೇಕು ಅಂತ ಏನಿಲ್ಲ, ನಾನು ಸ್ವಲ್ಪ ಕಮ್ಮಿ ಕಲರಿಶ್ ಆಗಿದೆ ಅಂತ ಹೇಳ್ಕೊಂಡು ಹುರಿತಾ ಇದ್ದೀನಿ. ಅದಕ್ಕೆ ಈಗ ನಾನು 3 ಗ್ಲಾಸ್ ಆಗುವಷ್ಟು ರವೆ ತಗೊಂಡ್ರೆ 4-5 ಗ್ಲಾಸ್ ಆಗುವಷ್ಟು ನಾವು ನೀರು ತಗೊಳ್ಬೇಕು. ಹಾಗೆ ಕಲಿಸ್ತಾ ಇದ್ದೀನಿ, ಕೈ ಬಿಡದೆ ಹೇಗೆ ಮಾಡ್ತೇವೆ ಹಾಗೆ ನಾವು ಕಲಿಸ್ತಾ ಇರಬೇಕು ಒಂಥರ. ಇದಾದ ನಂತರ ನಾನಿಲ್ಲಿ ಪೈನಾಪಲ್ ಕಟ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನು ಮತ್ತೆ ಗ್ರೈಂಡ್ ಮಾಡಿದಂಥದ್ದು ಕೂಡ ಈಗಲೇ ಹಾಕಬೇಕು. ಬೇಕಾದರೆ ನೀವು ಸೈಡಲ್ಲಿಟ್ಟು ಫ್ರೈ ಮಾಡಿ ಹಾಕ್ಬೋದು. ನಾನು ಯೂಶ್ವಲಿ ಫ್ರೈ ಮಾಡಿ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಈ ಮಿಕ್ಸಿಯಲ್ಲಿ ನಾನು ಕಡ್ದಿದ್ನಲ್ಲ ಅದನ್ನು ಒಂದ್ಸರ್ತಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಬೇಕಾದರೆ ಕಲರ್ ನೀವು ಬೇಕಂತ ಆದರೆ ಹಾಕ್ಬೋದು. ನಾನು ಸ್ವಲ್ಪ ಕಲರ್ ಹಾಕಿದೆ, ಯಾಕಂದರೆ ಹೊರಗಡೆ ಬೇರೆಯವರಿಗೆ ಮಾಡೋದಲ್ವಾ, ಎಷ್ಟಾದ್ರೂ ಅವರಿಗೆ ನೋಡ್ಲಿಕ್ಕಾದ್ರೂ ಚೆಂದ ಇರಬೇಕಲ್ವಾ ಅಂತ ಹೇಳ್ಕೊಂಡು ನಾನು ಕಲರ್ ಹಾಕಿದ್ದೀನಿ ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಸಕ್ಕರೆ ಯೂಶ್ವಲಿ ನಾನು ಕಮ್ಮಿ ಹಾಕೋದು ನಾವು ಮನೆಯವರಿಗೆ ಮಾಡೋದಾದರೆ. ಇದು ಹೊರಗಡೆ ಕೊಡುವ ರೀತಿ, ಅಂದರೆ ಹೊರಗಡೆ ಅವರಿಗೆ ಕೊಡೋದಲ್ವಾ ಬೇರೆಯವರಿಗೆ, ಸೊ ಅವರಿಗೆ ಸ್ವಲ್ಪ ಸಕ್ಕರೆ ಎಲ್ಲ ಸರಿ ಇರಬೇಕು ಅಂತ ಹೇಳಿಕೊಂಡು ನಾನು 2.5 ಕಪ್ ಆಗುವಷ್ಟು ನಾನು ಹಾಕಿದ್ದೇನೆ ಆಯಿತಾ. ಅದು ಹಾಕಿ ಕರಗುವ ತನಕ ಕಲಿಸ್ಬೇಕು. ಕಲಿಸಿ ಆದ ನಂತರ ಚೆನ್ನಾಗಿ ಹೀಗೆ ಗಟ್ಟಿಯಾಗಿ ಬಂದ ನಂತರ ನಾವು ಗೋಡಂಬಿ ದ್ರಾಕ್ಷಿ, ಹುರಿದಂತಹ ಗೋಡಂಬಿ ದ್ರಾಕ್ಷಿ ಹಾಕಿದರೆ ನಮ್ಮ ಶೀರಾ ರೆಡಿ ಆಗುತ್ತೆ. ಹಾಗೇನೆ ನಾನು ಬಾದಾಮ್ ಮಿಲ್ಕ್ ಕೂಡ ಮಾಡಿದ್ದೇನೆ ಇವತ್ತು. ಸೊ ಅದು ಸೈಡಲ್ಲಿ ಅದೇ ನೀವು ಹಾಲೆಲ್ಲ ಕುದಿಯೋದು ನೋಡ್ತಿರ್ಬೋದು, ಅದು ಹಾಲು, ಇದು ಬಾದಾಮ್ ಮಿಲ್ಕ್. ಇದು ನೆನ್ನೆಯ ವಿಡಿಯೋ. ಸ್ವಲ್ಪ ನಾನು ವಿಡಿಯೋಸ್ ಎಲ್ಲ ತೆಗಿತಾ ಇದ್ದೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತಾನೆ. ಇದು ನಮ್ಮದು ನೆನ್ನೆನೆ ಬೋರ್ಡ್ ಆದದಷ್ಟೇ. ಸೊ ಅದನ್ನು ಹಾಕಬೇಕು, ನಾಳೆ ಬೆಳಿಗ್ಗೆನೆ ಬ್ಲೆಸ್ಸಿಂಗ್ಸ್ ಆಗೋಕ್ಕಿಂತ ಮುಂಚೆ ಹಾಕಬೇಕು ಅಂತ ನಾವು ಒಳಗಿಟ್ವಿ. ಅದಾದ ನಂತರ ಕ್ರಾಸ್ ಮತ್ತು ನಮ್ಮದು ಬೈಬಲ್ ಕೂಡ ಸೆಟ್ ಮಾಡಬೇಕಿತ್ತು, ಒಂದು ಆಲ್ಟರ್ ಮಾಡಿದ್ವಿ ಚಿಕ್ಕದಾಗಿ. ಸೊ ಹಾಗೆ ಅದನ್ನು ಫಿಕ್ಸ್ ಮಾಡ್ತಾ ಇದ್ವಿ. ಈ ಗೋಡೌನ್ ನಾವು ತೊಗೊಂಡು ಆಲ್ಮೋಸ್ಟ್ 1 ವೀಕ್ ಆಯಿತು. 1.5 ವೀಕ್ ಆದ ನಂತರ ನಾವು ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದೀವಿ. ಸೊ ಬರಬೇಕಾದ್ರೆ ಫಸ್ಟ್ ನಾವು ಒಂದು ಗೋಡೌನಿಗೆ ಇಲ್ಲಿ ಫಸ್ಟ್ ಕ್ಲೀನ್ ಮಾಡಿ ಎಲ್ಲ ಆದ ನಂತರ ಒಂದು ಐಟಮ್ ಬಂದಿತ್ತು, ಅದನ್ನು ನಾವು ಅನ್ಲೋಡ್ ಮಾಡಬೇಕಿತ್ತು. ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ದೊಡ್ಡ ಲಾರಿ. ಆ್ಯಕ್ಚುಲಿ ರೋಡ್ ಸೈಡೇ ನಮ್ಮದು ಗೋಡೌನ್ ಆದ ಕಾರಣ ತುಂಬ ಈಸಿ ಆಗುತ್ತೆ ಲಾರಿ ಅವರಿಗೆಲ್ಲ, ಅಂದರೆ ಹೀಗೆ ಐಟಮ್ಸ್ ಎಲ್ಲ ಇಡಲಿಕ್ಕೆ.
ಸೊ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಯಾಕಂದರೆ ಯೂಶ್ವಲಿ ಲಾರೀಸ್ ಎಲ್ಲ ಬಂದರೆ ನಾನು ನೋಡೋದಿಲ್ಲ, ಅಂದರೆ ಅದು ಗೋಡೌನಿಗೆ ಶಿಫ್ಟ್ ಆಗೋದಲ್ವಾ. ಬಟ್ ನಾವು ಅಲ್ಲಿ ಇರಬೇಕಾದ್ರೆ, ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ಬಂದಿತ್ತು ಲಾರಿ. ಸೊ ಇದು ಮುಂಚಿನ ವಿಡಿಯೋ ಹೇಳಿದಾಗೆ ನಾವೆಲ್ಲ ಸೆಟಪ್ ಮಾಡ್ತಾ ಇದ್ವಿ, ಅಂದರೆ ವಾಶ್ ಮಾಡಿ ಕ್ಲೀನ್ ಮಾಡ್ತಾ ಇದ್ವಿ. ಇದು ಬ್ಲೆಸ್ಸಿಂಗ್ಸ್ ಆಗೋ ಟೈಮಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ವಿ. ಸೊ ನಾವು ಆ್ಯಕ್ಚುಲಿ ತುಂಬ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ, ಕಂಪನಿ ವರ್ಕರ್ಸ್ ಎಲ್ಲ ಅಂತ. ಬಟ್ ಬರಲಿಕ್ಕಾಗಲಿಲ್ಲ. ಕೆಲವರಿಗೆ ಬೆಳಿಗ್ಗೆ ಮಳೆ ಧರ್ಮದಿಂದ ತುಂಬ ಜನ ಬರಲಿಲ್ಲ. ಬಟ್ 15 ಮೆಂಬರ್ಸ್ ಅಂತ ಹೇಳಿ 8 to 10 ಮೆಂಬರ್ಸ್ ಅಷ್ಟೇ ಬಂದಿದ್ರು. ಆಮೇಲೆ ಉಳಿದಂತಹ ಶೀರ ಎಲ್ಲ ನಾನು ನೇಬರ್ಸ್ ಮತ್ತು ನನ್ನ ಮನೆಗೆಲ್ಲ ಕೊಟ್ಟೆ. ಆ್ಯಕ್ಚುಲಿ ನೋಡಬೇಕಾದ್ರೆ 3 ಕಪ್ಪಲ್ಲಿ ನನಗೆ 20 ರಿಂದ 25 ಜನಕ್ಕೆ ಸಿಗುವಂಥ ಅಷ್ಟಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.